ಪಾವಗಡ ಬೆಟ್ಟ. ಸರ್ವೇಷಾಂ ಮಹಾಜನಾನಾಂ ತತ್ತದ್ಗೋತ್ರಾಭಿವೃದ್ಧಿರಸ್ತು ಶಾಂತಿ ಸ್ಫೂರ್ತಿ. सप्तर्षे सप्तधाम प्रियाणि सप्तहत्रा सप्तधात्वा इदं गत्रयो देवागुणस्वाद अग्ने संजोहते सर्वमय पूर्णाहुतिः सर्वमेवाप्नोति अथो वयं वै पंचायत नीलेस्कोंड्रा आप दर्पिस्कोंड पट्को दर्पि आदि ओम सर्वमेव श्रवणाय कुर्महे समे कामां कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय. ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ 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 ರಾಮ ರಘುರಾಮ. ಸೇರುವಂತ ಕಾರ್ಯಕ್ರಮ ನಡೆದಿದೆ. ಇದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ, ಅವ್ರು ಏನೋ ಒಂದು ಸಂಕಲ್ಪವನ್ನು ಇಟ್ಕೊಂಡು ಅವರೊಬ್ಬರಿಗೆ ಅಂತಾನೆ ಅಲ್ಲ, ಇಡೀ ಪಾವಗಡ ಜನತೆಗಾಗ್ಲಿ ಇಲ್ಲ ಅವ್ರಿಗೆ ಸಂಬಂಧಿತವಾದಂತಹ ಎಲ್ಲಾ ವ್ಯಕ್ತಿಗಳಿಗೂ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲ ಮುಂದೆ ಬರಬೇಕು, ಎಲ್ಲ ಆಯುರ ಆರೋಗ್ಯ ಐಶ್ವರ್ಯ ಪ್ರತಿಯೊಂದು ಸಂಕಲ್ಪಿಸಬೇಕು ಅಂತ ಅನ್ಕೊಂಡಿದ್ದಾರೆ. ನಾನು ಸಿಂಪಲ್ ಆಗಿ ಇದರ ಇತಿಹಾಸವನ್ನೇ ಹೇಳ್ತೀನಿ. ಮಾಡಿರುವಂತ ಆಂಜನೇಯ ಅಲ್ಲ ಇದು. ಇದನ್ನ ಶ್ರೀಕೃಷ್ಣ ದೇವರಾಯನಕ್ಕಿಂತ ಹಿಂದೆ ಇದ್ದಂತಹ 1ನೇ ದೇವರಾಯನು 1406ನೇ ಇಸ್ವಿಯಲ್ಲಿ ಪಾವಗಡಕ್ಕೆ ಅವರ ಸೈನ್ಯವನ್ನು ಕಳಿಸಿ ಪಾವಗಡ ಬೆಟ್ಟ ಎಲ್ಲ ಪರಿಶೀಲನೆ ಮಾಡಿ, ಇಲ್ಲಿ ನಾವೊಂದು ಊರನ್ನ ಕಟ್ಟಬೇಕು, ಇಲ್ಲಾಂದ್ರೆ ಯಾವುದೋ ಒಂದು ಒಳ್ಳೆ ಸಂಕಲ್ಪಕ್ಕೆ ನಾವು ಇಲ್ಲಿ ಬುನಾದಿಯನ್ನ ಹಾಕಿದ್ರೆ ನಮಗೆ ಮುಂದೆ ಉದ್ಧಾರ ಆಗ್ತೀವಿ, ಇಲ್ಲಿ ಯಾವ್ದನ್ನ ಪಟ್ಟಣ ಅನ್ನೋದು ಬಂದ್ರೆ ನಾವು ಮುಂದೆ ಬರ್ತೀವಿ ಅಂತ ಯೋಚನೆ ಮಾಡಿ ಇಲ್ಲೊಂದು ಆಂಜನೇಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಇದು ಏನ್ ತೋರಿಸುತ್ತಪ್ಪ ಈ ಆಂಜನೇಯ ಅಂದ್ರೆ, ಇದು ಸಾಮಾನ್ಯವಾದಂತಹ ಆಂಜನೇಯ ಸ್ವಾಮಿ ಅಲ್ಲ. ಈ ಆಂಜನೇಯ ನೀವು ಯಾವುದೇ ಆಗಲಿ ಇತಿಹಾಸದ ಪ್ರಕಾರ ನೀವು ನೋಡಿದ್ರೆ, ಆಂಜನೇಯ ನಿಂತಿರೋ ಭಂಗಿ, ಆಂಜನೇಯ ಕೆಳಗಿರುವಂತ ವ್ಯಕ್ತಿ, ಪಕ್ಕದಲ್ಲಿ ಇರುವಂತ ಆಂಜನೇಯ ಏನು ಸೂಚಿಸುತ್ತೆ ಅಂದ್ರೆ, ಸೀತಾದೇವಿಯನ್ನ ರಾವಣನು ಕರೆದುಕೊಂಡು ಹೋಗಿ ಅವನ ಸಂಸ್ಥಾನದಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಎಲ್ಲಿ ಇಟ್ಕೊಂಡಿದ್ದ ಅಂದ್ರೆ, ಅಶೋಕನೆಯ ಸೀತಾದೇವಿಯ ದರ್ಶನವನ್ನು ಮಾಡಕ್ಕೆ ಹೋಗ್ತಾನೆ. ಸೀತಾದೇವಿ ದರ್ಶನ ಮಾಡಿದ ಮೇಲೆ ಬಹಳ ಸಂತೋಷ ಆಗಿ ಸೀತಾದೇವಿ ಇದ್ದಂತಹ ಪರಿಸ್ಥಿತಿಯನ್ನ ನೋಡಿ ಬಹಳ ದುಃಖಿತನಾಗಿ ಅಲ್ಲಿದ್ದಂತ ಅಶೋಕವನವನ್ನು ಸಂಪೂರ್ಣ ನಾಶ ಮಾಡಕ್ಕೆ ಹೋಗ್ತಾನೆ. ಆಗ ರಾವಣನ ಮಗನಾದ ಅಕ್ಷಯ ಕುಮಾರ ಯುದ್ಧಕ್ಕೆ ಬಂದಾಗ ಅಕ್ಷಯ ಕುಮಾರನನ್ನು ಸಂಹಾರ ಮಾಡಿ ಕೆಳಗಿರುವವನೇ ಅಕ್ಷಯ ಕುಮಾರ. ಇತಿಹಾಸದಲ್ಲಿ ಏನ್ ತೋರಿಸುತ್ತಪ್ಪ ಅಂದ್ರೆ, ಆಂಜನೇಯ ಅಂತಾನೆ ಅಲ್ಲ, ಯಾವುದೇ ಒಂದು ವೀರಗಲ್ಲಾಗ್ಲಿ, ಮಾಸ್ತಿ ಕಲ್ಲಾಗ್ಲಿ, ಪೆಣ್ಬುಯಿಲ್ಲಾಗ್ಲಿ, ಈ ರೀತಿ ಯಾವುದೇ ಒಂದು ಕಲ್ಲಾಗಿದ್ರು ಯಾರನ್ನ ಒಬ್ಬ ಸಂಹಾರ ಮಾಡಿದ್ರೆ ಅವನು ಕೆಳಗೆ ಸೂಚಿಸಿರ್ತಾರೆ ಅಂತಲ್ಲ. ಇದು ದಿಗ್ವಿಜಯ ಸೂಚಿಸಿರುವಂತಹ ಕೈ. ಅಂದ್ರೆ ಆಂಜನೇಯ ಏನು ಮಾಡ್ತಾನೆ, ಅವನನ್ನ ಸಂಹಾರ ಮಾಡಿ ಮತ್ತೆ ರಾಮನ ಹತ್ರ ಬಂದು ಸೀತಾದೇವಿಯ ಸುರಕ್ಷಿತವಾಗಿದ್ದಾಳೆ ಅಂತ ಪ್ರತಿಯೊಂದನ್ನು ಹೇಳ್ತಾನೆ. ಆಗೇನು ಮಾಡ್ತಾರೆ, ಈ ಆಂಜನೇಯನಿಗೆ ಪ್ರತ್ಯೇಕವಾಗಿ ರಾಜಮಂಗರಾಯ ಅನ್ನುವಂತ ಒಂದು ಬಿರುದು ಕೊಡ್ತಾರೆ. ಏನಪ್ಪಾ ಅಂದ್ರೆ, ಆ ಸೂಚನೆಗೆ ಒಂದು ಕೋತಿಯನ್ನು ಕೂರಿಸಿದ್ದಾರೆ ಕೆಳಗೆ. ಏನಕ್ಕಂದ್ರೆ ಇಡೀ ಕೋತಿಯ ಗುಂಪಿಗೆ, ವಾನರ ಸೈನ್ಯಕ್ಕೇನೆ ಈತ ಒಬ್ಬ ಅಧಿಪತಿ, ಒಬ್ಬ ರಾಜನಾಗಿರುವ ಕಾರಣಕ್ಕೆ
ರಾಜಮಂಗರಾಯ ಅಂತ ಈತನಿಗೆ ಒಂದು ಬಿರುದನ್ನ ಕೊಡ್ತಾರೆ. ಆಗೇನ್ ಮಾಡ್ತಾರೆ, ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಇವರು ತದನಂತರ ಕಾಲದಲ್ಲಿ ಪಾವಗಡ ಪಟ್ಟಣ ಅಥವಾ ಯಾವುದೋ ಒಂದು ಪ್ರದೇಶ ಅನ್ನೋದನ್ನ ಮುಂದುವರಿಯಕ್ ಆಗಲ್ಲ, ಇದು ಇಲ್ಲಿಗೆ ನಿಂತೋಗುತ್ತೆ. ತದನಂತರ ಕಾಲದಲ್ಲಿ ವೆಂಕಟಪತಿ ಮಹಾರಾಜ ಇಲ್ಲಿ ದೊರೆ ಆಗಿದ್ದ, ಅವನು ಕೊನೆಯ ವಿಜಯನಗರ ಸಾಮಂತದ ಮಹಾರಾಜನಾಗಿರ್ತಾನೆ. ಅವನು ಇಲ್ಲಿ ಪರಿಶೀಲನೆ ಮಾಡಕ್ ಬಂದಾಗ ಕೆಳಗಿರುವಂತ ರುದ್ರಮುನಿ ಸ್ವಾಮಿಗಳು, ನೀವು ಹೇಗನ್ನ ಮಾಡಿ ಈ ಪರ್ವತದಲ್ಲಿ ಒಂದು ಕೋಟೆಯನ್ನು ಕಟ್ಟಬೇಕು, ಕೋಟೆ ಕಟ್ಟಿದ್ರೆ ಸಾಮಾನ್ಯವಾದಂತ ಊರಾಗಲ್ಲ, ಇದು ಮಹತ್ ಊರಾಗುತ್ತೆ, ನಿಮ್ಗೆ ಸದಾ ಅನುಕೂಲಗಳು ಸಿಗುತ್ತೆ ಅಂತ ಹೇಳಿದಾಗ ಆತ ಬಂದು ಎಲ್ಲಾ ರೀತಿ ಪರಿಶೀಲನೆ ಮಾಡಿ ನೋಡ್ತಾನೆ. ಆದ್ರೆ ಕೋಟೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರೆ ಆ ಕಾಲಕ್ಕೇನೆ ಇಲ್ಲಿ ವೀರಣ್ಣ ಒಡೆಯರ್ ಎಂತಕ್ಕಂತ ಒಬ್ಬ ಕಳ್ಳ ಇದ್ದು ಅವನು ಅಕ್ಕಪಕ್ಕ ಊರಿಗೆಲ್ಲ ಹೋಗಿ ದರೋಡೆ ಎಲ್ಲ ಮಾಡಿಕೊಂಡು ಬರೋದು ಈ ಮೇಲೆ ಪ್ರದೇಶದಲ್ಲಿ ಇರೋದು, ಈ ರೀತಿ ಮಾಡ್ತಾ ಇರ್ತಾನೆ. ಹಾಗೇನಾಗುತ್ತಪ್ಪ, ಸದಾ ವೆಂಕಟಪತಿ ಮಹಾರಾಜನಿಗೆ ದೂರ ಹೋಗ್ತಾನೆ ಇರುತ್ತೆ. ನಾವೆಲ್ಲ ಬಹಳ ಕಷ್ಟ ಕಾಲದಲ್ಲಿ ಇದೀವಿ, ನೀವು ನಮ್ಮ ರಾಜರು, ನೀವು ನಮ್ಮನ್ನು ಕಾಪಾಡಲೇಬೇಕು ಅಂತ ಹೇಳಿದಾಗ ಇಲ್ಲಿ ತಿರ್ಗಾ ವೆಂಕಟಪತಿ ಮಹಾರಾಜರು ಬಂದಾಗ ಈ ಪ್ರದೇಶವೆಲ್ಲ ಕೀಕಾರಣ್ಯ ಪ್ರದೇಶ. ಕೀಕಾರಣ್ಯ ಅಂದ್ರೆ ಏನು ಅಂತಂದ್ರೆ ಒಂದು ಕಾಗೆಯು ಪ್ರವೇಶ ಆಗದಿರುವಂತಹ ಪ್ರದೇಶವಾಗಿರುತ್ತೆ. ತದನಂತರದಲ್ಲಿ ಬಾಲಪ್ಪ ನಾಯಕ ಅನ್ನೋನು ಬಂದು, ಬಾಲಪ್ಪ ನಾಯಕ ಇಲ್ಲಿ ಹೇಗನ್ನ ಮಾಡಿ ನಾನು ಅವನ ಸಂಹಾರ ಮಾಡಿ ಒಂದು ಕೋಟೆಯನ್ನು ಕಟ್ಟಬೇಕು ಅಂತಂದು ಬಾಲಪ್ಪ ನಾಯಕ ಬಂದು ಅವನನ್ನ ಸದೆ ಬಡ್ದು ಅವನ ತಲೆಯನ್ನು ತೆಗೆದು ಆ ಗುಂಪನ್ನೆಲ್ಲ ಸಾಯಿಸಿ ಇಲ್ಲೊಂದು ಕೋಟೆಯನ್ನು ಕಟ್ಟಬೇಕು ಅಂತ ಅನ್ಕೊಂತಾನೆ. ತದನಂತರದ ಕಾಲದಲ್ಲಿ ಅವರ ವಂಶಾವಳಿಗಳು ಬಂದಂಗೆಲ್ಲ ಕೋಟೆಯನ್ನು ಕಟ್ಟಿ ಮೇಲ್ಭಾಗದಲ್ಲಿ ಇವ್ರೇನ್ ಮಾಡ್ತಾರೆ, ನೀವು ಕೆಳಗಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ವೇಣುಗೋಪಾಲ ಸ್ವಾಮಿಯಲ್ಲಿ ಇದ್ದಂತಹ ವಿಗ್ರಹ ಮೊದಲು ವಿರಪ ಸಮುದ್ರದಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ. ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಕಾಲದಲ್ಲಿ ಈ ಕೋಟೆಗೆ 6 ತಿಂಗಳ ಕಾಲ ಮುತ್ತಿಗೆ ಹಾಕಿರ್ತಾರೆ. ಅಂದ್ರೆ ಬೆಟ್ಟದ ಮುಂಭಾಗದಲ್ಲಿ 6ನೇ ತಿಂಗಳು ಬೆಟ್ಟಕ್ಕೆ ಬಂದು ಪ್ರವೇಶ ಮಾಡಿದಾಗ ಈ ಆಂಜನೇಯ ಸ್ವಾಮಿಯನ್ನು ಎಲ್ಲೂ ಒಡೆದಾಕ್ತಾರೋ ಅಂತೇಳಿ ಸಂಪೂರ್ಣ ಮರಳಿಂದ ಈ ಆಂಜನೇಯ ಸ್ವಾಮಿಯನ್ನು ಮುಚ್ಚಿಬಿಡ್ತಾರೆ. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಮೇಲೆ ಇದ್ದಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ಕಿತ್ತು, ಅಂದ್ರೆ ವಿಗ್ರಹಗಳನ್ನ ಕಿತ್ತು ಬೆಟ್ಟದ ಬುಡಭಾಗದಲ್ಲಿ ಇಟ್ಕೊಂತಾರೆ. ಆಗ ಹೈದರಾಲಿ ಟಿಪ್ಪು ಸುಲ್ತಾನ್ ಬಂದು ಬಹಳ ಒಳ್ಳೆ ಪ್ರದೇಶ ಆಗಿದೆ ಇದು ಅಂತಂದು ಅದನ್ನ ಮಸೀದಿಯಾಗಿ ಕನ್ವರ್ಟ್ ಮಾಡ್ತಾರೆ. ಯಾವತ್ತೇ ಆಗ್ಲಿ ಒಬ್ಬ ಮುಸಲ್ಮಾನರು ಬಂದು ಮಸೀದಿಯಾಗಿ ಮಾಡಿದ್ದಾರೆ ಅಂತ ಅಂದ್ರೆ ಅದ್ರ ಮುಂಭಾಗದಲ್ಲಿ ಹಿಂದೂ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತಹ ಕಟ್ಟಡಗಳನ್ನ ಬಿಟ್ಟಿರ್ತಾರೆ. ಯಾಕಂದ್ರೆ ಅವರು ಮುಂದಿನ ಪೀಳಿಗೆಗೆ ಹೇಳಬೇಕು, ಈ ರೀತಿ ಇದ್ರ ಯಾವುದೋ ಒಂದು ಧರ್ಮಕ್ಕೆ ಸೇರಿತ್ತು, ಈ ಧರ್ಮಕ್ಕೆ ಸೇರಿರೋದ್ರಿಂದ ನಾವು ಆ ಧರ್ಮವನ್ನು ಕಿತ್ತು ನಮ್ಮ ಧರ್ಮ ಕ್ಷೇತ್ರವಾಗಿ ಮಾಡಿದ. ಅದಕ್ಕೆ ಮೇಲೆ ನೀವು ಹೋಗಿ ನೋಡಿದ್ರೆ ಮುಂಭಾಗದಲ್ಲಿ ಒಂದು ಮಂಟಪ ನಮ್ದು ಇದೆ, ಅದನ್ನ ಯಾವತ್ತೇ ಇದ್ರು ಅವ್ರು ತೋರಿಸ್ತಾರೆ. ತದನಂತರ ಕಾಲದಲ್ಲಿ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ 4-5 ಬಾರಿ ಪ್ರತಿಷ್ಠಾಪನೆ ಆಗಿ ಪ್ರತಿಷ್ಠಾಪನೆಯನ್ನು ತೆಗೆದು ಬೇರೆ ಕಡೆ ಪ್ರತಿಷ್ಠಾಪನೆಯನ್ನು ಮಾಡಿರೋ ಕಾರಣಕ್ಕಾಗಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಇರುವಂತಹ ಕೃಷ್ಣನಿಗೆ ಬಲವಿಲ್ಲ. ಆದ್ದರಿಂದ ದೇವಸ್ಥಾನಕ್ಕೆ ಯಾರ ಕೈ ಹಾಕಿದ್ರು ಮುಂದರಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾದ ಶಾಸ್ತ್ರಗಳನ್ನೆಲ್ಲ ಬರೆದಿದ್ದಾರೆ. ಅದೇ ರೀತಿ ಕೊನೆಯದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಆಂಜನೇಯ ಸ್ವಾಮಿ, ಕೋಟೆ ಆಂಜನೇಯ ಸ್ವಾಮಿ 2 ದೇವರುಗಳು ಇತಿಹಾಸದ ಪ್ರಕಾರ ನೀವು ನೋಡೋದಾದ್ರೆ 2 ದೇವರ ಕೆತ್ತನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಗೋದರೂ ಕೂಡ ಈ ರೀತಿಯಾದ ದೇವರ ಕೆತ್ತನೆ ಎಲ್ಲೂ ನೀವು ನೋಡಕ್ ಸಾಧ್ಯ ಇಲ್ಲ. ನಾವು ಪುಣ್ಯವಂತರು, ಇಂಥ ಕಾಲದಲ್ಲಿ ಈ ರೀತಿಯಾದ ಬರೀ ದೇವರ ದರ್ಶನ ಅಲ್ಲ, ಅನಂತರಾಮ ಭಟ್ರು ಸ್ವಾಮಿಗಳಿಂದ ನಾವಿಲ್ಲಿಗೆ ಬಂದು ಸಂಕಲ್ಪ ಮಾಡಿ ದೇವರನ್ನು ಮುಟ್ಟೋ ಯೋಗ್ಯತೆಯನ್ನು ನಮಗೆ ಕೊಟ್ಟು ಅಭಿಷೇಕ ಮಾಡಿ ಹೋಮಗಳನ್ನೆಲ್ಲ ಮಾಡಿ ಮಹಾಮಂಗಳಾರತಿಗಳನ್ನೆಲ್ಲ ಮಾಡಿ ಇಲ್ಲೇ ನಾವು ಪ್ರಸಾದವನ್ನು ತೆಗೆದುಕೊಳ್ಳುತ್ತಿದ್ದೀವಿ ಅಂದ್ರೆ ಇದು ಸಾಮಾನ್ಯವಾದ ಸಂಕಲ್ಪವಲ್ಲ. ಪೂರ್ವ ಜನ್ಮದ ಸುಕೃತವಿದ್ರೆ ಮಾತ್ರ ನಾವು ಈ ರೀತಿಯಾದ ಸಂಕಲ್ಪವನ್ನು ಮಾಡಬಹುದು ಅಂತೇಳಿ, ಇದೇ ರೀತಿ ಕೊನೆಯಾಗಿ ಅನಂತರಾಮ ಭಟ್ಟರು ಇಡೀ ವಂಶೀಕರು, ಅವರು ಕಾಶಿ ವಿಶ್ವನಾಥನ ದರ್ಶನ ಎಲ್ಲ ಇಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅವ್ರ ಒಬ್ಬರಿಗೆ ಪುಣ್ಯ ಅಲ್ಲ, ಅವ್ರನ್ನ ನಾವು ನೋಡಿದವ್ರಿಗೆಲ್ಲ ನಮಗೆ ಪುಣ್ಯನೇ. ನಾವು 2 ಸತಿ ಬೆಟ್ಟ ಹತ್ತು ಇಳಿದು ಬಂದ್ರೆ ನಾವು ಬೈಕೊಂತೀವಿ, ನಮ್ಮ ಕೈಲಾಗಲ್ಲ, ಕ್ಯಾನ್ ತಗೊಂಡು ಹೋಗ್ಬೇಕು, ತಿಂಡಿ ತಗೊಂಡು ಹೋಗ್ಬೇಕು ಅಂತೆಲ್ಲ. ಆ ರೀತಿ ಸಂಕಲ್ಪ ಮಾಡಿ ಯಾವುದು ಬಿಸಿ ಗಾಳಿ ಚಳಿ ಯಾವುದನ್ನೂ ಲೆಕ್ಕಿಸದೆ ಅಲ್ಲಿ ತನಕ ಹೋಗಿ ಅವರು ಬಂದಿದ್ದಾರೆ ಅಂತಂದ್ರೆ ನಿಜವಾಗಲೂ ಅವ್ರನ್ನ ನಾವು ನೋಡೋದೇ ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ಹೇಳ್ತಾ ಪ್ರತಿಯೊಬ್ಬರೂ
ಇನ್ಮೇಲೆ ಯಾವುದೇ ರೀತಿಯಾದ ಸಂಕಲ್ಪವನ್ನು ಮಾಡಿ ಇನ್ಮೇಲೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ನಮ್ಮ ಹಿಂದೂ ಧರ್ಮವನ್ನು ಪ್ರತಿಯೊಬ್ಬರು ಕಾಪಾಡಬೇಕಂತ ಹೇಳ್ತಾ ಇನ್ನೂ ಅನೇಕ ಮಾತನಾಡೋದಿದೆ. ಆದರೆ ಸಮಯ ಬಹಳ ಎಳೆದುಕೊಳ್ಳುತ್ತೆ. ಆ ರೀತಿ ಅದರಿಂದ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ನಲ್ಲಿರುವಂತಹ ವಾಲ್ಮೀಕಿ ರಾಮಾಯಣನ ನಾನು 20,000 ಶ್ಲೋಕಗಳನ್ನ 9 ದಿನಗಳ ಕಾಲ ಪಾವಗಡದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮನೆ ಮುಂದೆ ಮಾಡಬೇಕು ಅಂತ ನನ್ನೊಂದು ಸಂಕಲ್ಪ. ಆವಾಗ ಗಜಗೌರಿ ಆಯಿತು, ಇಂತಹ ಕಾರ್ಯಕ್ರಮ ಮಾಡಬೇಕು ಅಂತ ನಿಮ್ಮಂಥವ್ರ ಸರ್ಕಾರದಿಂದ ಮಾಡ್ತಾ ಇದ್ದೀನಿ. ಇದನ್ನ ನೀವೆಲ್ಲರೂ ಬಂದು 4 ವೇದಗಳನ್ನ ಪಾರಾಯಣೆ ಮಾಡಿಸ್ಬೇಕು ಪಾವಗಡದಲ್ಲಿ. ಅದು ಬೆಟ್ಟದಲ್ಲಿ ಮೈಕ್ ಕಟ್ಟಿ ಊರಿಗೆಲ್ರಿಗೂ ಕೇಳಿಸ್ಬೇಕು 20,000 ಶ್ಲೋಕಗಳನ್ನ ಅಂತ ನನ್ನೊಂದು ಬಹಳ ಸಂಕಲ್ಪ ಇದೆ. 128 ಜನ ಪುರೋಹಿತರಿಂದ ಘನಾರ್ಚನೆ ಆಗಬೇಕು ಅಂತ ನನ್ನೊಂದು ಆಸೆ. ಆದ್ರಿಂದ ತಾವೆಲ್ಲರೂ ಇವತ್ತಿಗೆ ಬಂದಿದ್ದೀರಾ, ಅದಕ್ಕೋಸ್ಕರ ನಾನು ಈ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಬಂದು ಸಹಕಾರ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಪಾದಾಭಿವಂದನೆ. ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. जनय्याय विद्महे वायुपुत्राय धीमहि तन्नो हनुमान् प्रचोदयात्. बुद्धिर्बलं यशोधैर्यं यद्भयत्वम्